ನಮಸ್ತೆ ಸ್ನೇಹಿತರೆ, ಅವಿದ್ಯು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದು ನಮ್ಮ ವಿಡಿಯೋದಲ್ಲಿ ಶುಂಠಿ ನಾಟಿಯ ಮುಂದುವರೆದ ಭಾಗವಾದ ಸಾಂಪ್ರದಾಯಿಕ ಕಳೆ ಕೀಳುವ ವಿಧಾನ ಮತ್ತು ಅದರ ಪ್ರಾಮುಖ್ಯತೆ, ಶುಂಠಿ ಬೆಳೆಗೆ ಬಳಸುವ ಮೊದಲ ಔಷಧ ಮತ್ತು ಗೊಬ್ಬರದ ಬಗ್ಗೆ ತಿಳಿಸುತ್ತಿದ್ದೇವೆ. ಮೊದಲ ಬಾರಿ ಕಳೆನಾಶಕ ಹೊಡೆದಾದ 40 ದಿನಗಳು ಅಂದರೆ 1.5 ತಿಂಗಳ ನಂತರ ಶುಂಠಿ ಬೆಡ್ಗಳ ಮೇಲೆ ಮತ್ತು ಬದಿಗಳಲ್ಲಿ ಹುಟ್ಟಿರುವ ಕಳೆ ಗಿಡಗಳನ್ನು ಪ್ರತಿ 15 ದಿನಗಳಿಗೊಮ್ಮೆ ಕೀಳಿಸ್ತಾ ಇರಬೇಕಾಗತ್ತೆ. ಪುನಃ ಕಳೆನಾಶಕ ಏನಕ್ಕೆ ಹೊಡೆಯಲ್ಲ, ನಾವು ಸಾಂಪ್ರದಾಯಿಕ ಕಳೆ ಕೀಳುವ ವಿಧಾನವನ್ನು ಯಾಕೆ ಬಳಸ್ತೀವಿ ಅಂತಂದರೆ, ಈಗ ಆಲ್ರೆಡಿ ಹುಟ್ಟಿರೋ ಶುಂಠಿಗೆ ಕಳೆನಾಶಕ ತಗುಲಿದ್ರೆ ಅವು ಸಂಪೂರ್ಣವಾಗಿ ಸಾಯ್ತವೆ. ಮತ್ತು ಮುಂದೆ ಹುಟ್ಟೋ ಕಳೆ ಗಿಡಗಳನ್ನು ಪ್ರತಿ ಸಲ ನಾವು ಕೈಲೇ ಕೀಳಬೇಕಾಗತ್ತೆ. ಸೊ ಹೀಗೆ ಮಾಡೋದ್ರಿಂದ ಶುಂಠಿಗೆ ಹಾಕಿದ ಗೊಬ್ಬರ, ಔಷಧಿ ಎಲ್ಲವನ್ನು ಶುಂಠಿ ಗಿಡಗಳು ಚೆನ್ನಾಗಿ ಹೀರ್ಕೊಳ್ತವೆ. ಇದರಿಂದ ಸದೃಢವಾಗಿ ಬೆಳೀತವೆ. ಬನ್ನಿ ಸ್ನೇಹಿತರೆ, ಈಗ ನಾವು ಶುಂಠಿಗೆ ಮೊದಲ ಔಷಧಿ ಸಿಂಪಡಣೆಯ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳ್ಕೊಳ್ಳೋಣ. ನಾವು ಔಷಧಿ ಸಿಂಪಡಣೆಗಾಗಿ 3 ಪ್ರಮುಖವಾದ ಔಷಧಿಗಳನ್ನು ಬಳಸಿದ್ದೇವೆ. ಅವುಗಳು ಯಾವ್ಯಾವಂದರೆ ಪ್ಲಾಂಟಮಿನ್, ಇಂಡೋಫಿಲ್ ಮತ್ತು ಕ್ಲೋರೋಗಾರ್ಡ್ ಅಂತೇಳಿ. ಭೂಮಿಯೊಳಗೆ ಶುಂಠಿ ಮೊಳಕೆಯೊಡೆಯುವಾಗ ಮೊಳಕೆಯು ಬಿಳಿ ಬಣ್ಣದಿಂದ ಕೂಡಿರುತ್ತದೆ. ಭೂಮಿಯ ಮೇಲ್ಭಾಗದಲ್ಲಿ ಸಸಿಗಳು ಬಂದ ಮೇಲೆ ಅರಿಶಿನ ಬಣ್ಣಕ್ಕೆ ಸಸಿಗಳ ಎಲೆಗಳು ತಿರುಗುತ್ತವೆ. ಅರಿಶಿನ ಬಣ್ಣದ ಎಲೆಗಳಲ್ಲಿ ಕ್ಲೋರೋಫಿಲ್ ಅಂಶವನ್ನು ಹೆಚ್ಚಿಸಿ ಅದರ ಬಣ್ಣ ಹಚ್ಚ ಹಸಿರು ಬರಲು ಪ್ಲಾಂಟಮಿನ್ ಔಷಧಿಯನ್ನು ಬಳಸಲಾಗುತ್ತದೆ. ಶುಂಠಿಯ ನಾಟಿ ಮಾಡುವ ಕೃಷಿ ಭೂಮಿಯಲ್ಲಿಯೇ ಉತ್ಪತ್ತಿಯಾಗುವ ಕಾಂಡ ಕೊರೆಯುವ ಹುಳುಗಳು ಆಗತಾನೇ ಹುಟ್ಟಿರುವ ಶುಂಠಿ ಸಸಿಯ ಕಾಂಡವನ್ನು ಕೊರೆಯಲಾರಂಭಿಸುತ್ತವೆ. ಪ್ರಾರಂಭಿಕ ಹಂತದಲ್ಲಿಯೇ ಈ ಹುಳುಗಳನ್ನು ತಡೆಗಟ್ಟಲಿಲ್ಲವಾದಲ್ಲಿ ಅವುಗಳು ಗುಣಿಯಿಂದ ಗುಣಿಗೆ ಹರಡಿ ಇಡೀ ಕೃಷಿ ಭೂಮಿಯ ಶುಂಠಿ ಸಸಿಗಳನ್ನು ಹಾಳು ಮಾಡುತ್ತವೆ. ಈ ಕಾಂಡ ಕೊರೆಯುವ ಹುಳುಗಳನ್ನು ನಿಯಂತ್ರಿಸಿ ನಾಶ ಮಾಡಲು ಕ್ಲೋರೋಗಾರ್ಡ್ ಔಷಧವನ್ನು ಬಳಸಲಾಗುತ್ತದೆ. ಶುಂಠಿ ಗಿಡದ ಎಲೆಗಳ ಮೇಲೆ ಶಿಲೀಂಧ್ರ ಬೆಳವಣಿಗೆಯಿಂದ ಬರುವ ಹಳದಿ ರೋಗವನ್ನು ನಿಯಂತ್ರಿಸಲು ಮತ್ತು ಶುಂಠಿ ಸಸಿಯ ಎಲೆಗಳ ಮೇಲೆ ಕೀಟಗಳು ಕೂರದೆ ಇರಲು ಇಂಡೋಫಿಲ್ ಔಷಧವನ್ನು ಬಳಸಲಾಗುತ್ತದೆ. ಏಕೆಂದರೆ ಗಿಡಕ್ಕೆ ಅಗತ್ಯವಾದ ಪೋಷಕಾಂಶಗಳ ತಯಾರಿಕೆಗೆ ಎಲೆಗಳೇ ಪ್ರಮುಖ ಆಧಾರವಾಗಿದ್ದು, ಶಿಲೀಂಧ್ರಗಳು ಸಸ್ಯದ ಎಲೆಗಳನ್ನು ಸಂಪೂರ್ಣವಾಗಿ ತಿಂದು ಹಾಕುತ್ತವೆ. ಇದರಿಂದ ಸಂಪೂರ್ಣವಾಗಿ ಸಸ್ಯವು ನಾಶ ಹೊಂದುತ್ತದೆ. ಬನ್ನಿ ಸ್ನೇಹಿತರೆ, ಔಷಧಿಯ ಮಿಕ್ಸಿಂಗ್ ರೇಷಿಯೋ ಬಗ್ಗೆ ತಿಳ್ಕೊಳ್ಳೋಣ. 1 ಎಕರೆ ಶುಂಠಿ ಕೃಷಿ ಭೂಮಿಗೆ ಸರಿಸುಮಾರು 200 ಲೀಟರ್ ನೀರಿನಲ್ಲಿ 500 ml ಪ್ಲಾಂಟಮಿನ್, 200 ml ಕ್ಲೋರೋಗಾರ್ಡ್ ಮತ್ತು 250 ಗ್ರಾಂ ಎಂಡೋಫಿಲ್ ಅನ್ನು ಉತ್ತಮವಾಗಿ ಮಿಶ್ರಣ ಮಾಡಿಕೊಂಡು ಸಿಂಪಡಣೆ ಮಾಡಬೇಕಾಗುತ್ತದೆ.
ಸ್ನೇಹಿತರೆ, ಶುಂಠಿಗೆ ಹಾಕುವ ಮೊದಲ ಗೊಬ್ಬರದ ಬಗ್ಗೆ ತಿಳ್ಕೊಳ್ಳೋಣ. 1 ಎಕರೆಗೆ ಸರಿಸುಮಾರು 100 kgಯಷ್ಟು 20-20 ಗೊಬ್ಬರ ಬೇಕಾಗುತ್ತೆ. ಅದರ ಜೊತೆಗೆ ಟೊಮೊಟೊ 2 kg ಬೇಕಾಗುತ್ತೆ. ಇವೆರಡನ್ನು ಚೆನ್ನಾಗಿ ಮಿಶ್ರಣ ಮಾಡಿಕೊಂಡು ನಾವು ಗಿಡಗಳಿಗೆ ಗೊಬ್ಬರವನ್ನು ಪೂರೈಸ್ತೀವಿ. ಇನ್ನು ನೀವು ಕೇಳಬಹುದು 20-20 ಗೊಬ್ಬರ ಮತ್ತು ಟೊಮೊಟೊನ ಮಿಕ್ಸ್ ಮಾಡ್ಕೊಂಡು ಹಾಕೋದ್ರಿಂದ ಏನು ಉಪಯೋಗ ಅಂಥೇಳಿ. 20-20 ಗೊಬ್ಬರವನ್ನು ಹಾಕೋದ್ರಿಂದ ಹುಟ್ಟಿರೋ ಶುಂಠಿ ಗಿಡಗಳು ಇನ್ನೂ ಉತ್ಕೃಷ್ಟವಾಗಿ ಬೆಳೆಯುತ್ತವೆ. ಅದರ ಜೊತೆಗೆ ಟೊಮೊಟೊನ ಹಾಕೋದ್ರಿಂದ ಔಷಧಿಗೆ ಸತ್ತು ಹೋಗದೇ ಇರೋವಂತಹ ಕಾಂಡ ಕೊರೆಯೋ ಹುಳ ಇನ್ನೂ ಭೂಮಿಯಲ್ಲಿ ಹಾಗೇ ಇದ್ದರೆ ಅವುಗಳು ಈ ಒಂದು ಟೊಮೊಟೊನ ಸ್ಮೆಲ್ಲಿಗೆ ನಾಶ ಹೊಂದುತ್ತವೆ. ಇದಿಷ್ಟು ಸದ್ಯದ ಶುಂಠಿ ನಾಟಿ ವಿಧಾನದ ಮಾಹಿತಿಯಾಗಿದೆ. ನಾವು ನೀಡಿರುವ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಮತ್ತು ಉಪಯುಕ್ತವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.